ಸಾರಿ ಮೇಡಮ್, ಕಾರ್ಡ್ಸ್ ಸ್ವೈಪಿಂಗ್ ಇಲ್ಲಿ ಸಾಧ್ಯ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ ಅಂತ ವಿನಯದಿಂದ ಹೇಳಿದ ವೆಯ್ಟರ್. ವಾಟ್, ಈ ವಿಷಯ ನಮಗೆ ಮುಂಚೆ ಹೇಳಿದರೆ ಬೇರೆ ರೆಸ್ಟೋರೆಂಟ್ಗೆ ಹೋಗ್ತಿದ್ವಲ್ಲ, ಕನಿಷ್ಠ ಒಂದು ಬೋರ್ಡ್ ಕೂಡ ಹಾಕಿಲ್ಲ ಅಂತ ತನ್ನ ಹತ್ರ ಇದ್ದ ದುಡ್ಡಿನಿಂದ ಪೇಮೆಂಟ್ ಮಾಡಿದ್ಲು ಆರಾಧ್ಯ. ಆರಾಧ್ಯ ಮುಖದಲ್ಲಿ ಹಾವಭಾವ ನೋಡಿ ನಗು ಬಂದರೂ ವೆಯ್ಟರ್ ಅಲ್ಲೇ ಇದ್ದಾನೆಯಿಂದ ಬಲವಂತವಾಗಿ ಬಂದ ನಗುವನ್ನು ಕಂಟ್ರೋಲ್ ಮಾಡ್ಕೊಂಡು ಕಾವ್ಯ ಪಕ್ಕಕ್ಕೆ ಹೋದ ತಕ್ಷಣ ತಡೀಲಾರದೆ ಬಿದ್ದು ನಕ್ಕದ್ಲು. ಯಾಕೆ ಹಾಗ್ರಗ್ತಿದ್ಯಾ ಅಂತ ಆಕ್ರೋಶದಿಂದ ಅಂದ್ಲು ಆರಾಧ್ಯ. ಅಯ್ಯೋ ಆರಾಧ್ಯ, ಅಧಿರಾಜ್ ವರ್ಮ ಅವರಿಗೆ ಬಿಲ್ ಹಾಕೋಣ ಅಂದ್ಕೊಂಡು ನೀನು ಅಡ್ಡವಾಗಿ ಬುಕ್ ಆಗೋದಲ್ವಾ. ನೆಕ್ಸ್ಟ್ ಟೈಮ್ ಏನಾದರೂ ಕೊಳ್ಳುವಾಗ ಆ ಕಾರ್ಡ್ ಸ್ವೈಪ್ ಆಗುತ್ತೋ ಇಲ್ವೋ ಮುಂಚೆ ಚೆಕ್ ಮಾಡ್ಕೋ ಅಂತ ಹಿತವಚನ ಹೇಳಿದ್ಲು. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಅಂತ ಮುಖ ಸಣ್ಣದಾಗಿ ಮಾಡ್ಕೊಂಡು ಕಾವ್ಯಾಳೊಂದಿಗೆ ಸೇರಿ ಕ್ಲಾಸ್ ಕೊಟ್ಟು ಹೋದ್ಲು ಆರಾಧ್ಯ. ಈವ್ನಿಂಗ್ ಕಾಲೇಜ್ ಮುಗಿದ ನಂತರ ಹೊರಗಡೆ ಬಂದೆ. ಇನ್ನೂ ಟೈಮ್ ಇರೋದ್ರಿಂದ ಕ್ಯಾಬ್ ಮಾಡಿಕೊಂಡು ಶಾಪಿಂಗ್ ಹೋಗಲು ಸಿದ್ಧಳಾದ್ಲು. ಕ್ಯಾಬ್ನಲ್ಲಿ ಕೂತು ಆರಾಧ್ಯಳನ್ನು ಮೇಡಮ್ ಎಲ್ಲಿಗೆ ಹೋಗಬೇಕು ಅಂತ ಮರ್ಯಾದೆಯಿಂದನೇ ಕೇಳಿದ ಡ್ರೈವರ್. ಶಾಪಿಂಗ್ ಮಾಲ್ ಕರ್ಕೊಂಡು ಹೋಗಪ್ಪ, ಸಾಧ್ಯ ಆದರೆ ಶಾರ್ಟ್ಕಟ್ ಯೂಸ್ ಮಾಡು, ಟೈಮ್ ಸೇವ್ ಆಗುತ್ತೆ ಅಂತ ಏನೋ ಆಲೋಚಿಸ್ತಾ ಹೇಳಿದ್ಲು ಆರಾಧ್ಯ. ನಾವು ಶಾರ್ಟ್ಕಟ್ ಯೂಸ್ ಮಾಡೋದು ನಮ್ಮ ಪ್ರೊಫೆಷ್ನಲ್ ಎಥಿಕ್ಸ್ ವಿರುದ್ಧ ಮೇಡಮ್. ಡೆಸ್ಟಿನೇಷನ್ ಪಾಯಿಂಟ್ ನಮ್ಮ ಮ್ಯಾಪ್ನಲ್ಲಿ ಎಂಟರ್ ಮಾಡಿ ಮೇನ್ ರೂಟ್ನಲ್ಲೇ ಹೋಗ್ತೀವಿ ಅಂತ ಹೇಳ್ದ ಆ ಡ್ರೈವರ್. ನಿಮ್ಮ ಪ್ರೊಫೆಷ್ನಲ್ ಎಥಿಕ್ಸ್ ಬಗ್ಗೆ ನಮಗೆ ಯಾಕಪ್ಪ, ನನಗಿರೋ ಸಮಸ್ಯೆಯಿಂದಾಗಿ ಟೈಮ್ ಸೇವ್ ಆಗುತ್ತೆ ಅಂತ ಶಾರ್ಟ್ಕಟ್ನಲ್ಲಿ ಹೋಗೋದು ಕೇಳಿದೆ ಅಂತ ಸೀರಿಯಸ್ ಆಗಿ ಅಂದ್ಲು ಆರಾಧ್ಯ. ನೀವು ಸೀರಿಯಸ್ ಆಗಿ ಹೇಳಿದ್ರು ನಾನು ಮಾಡಬಹುದಾದದ್ದು ಏನೂ ಇಲ್ಲ ಮೇಡಮ್. ರೂಲ್ಸ್ಗೆ ವ್ಯತಿರಿಕ್ತವಾಗಿ ನಾವೇನೇನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಖಂಡಿತವಾಗಿ ಹೇಳಿಬಿಟ್ಟ ಆ ಡ್ರೈವರ್. ಅಬ್ಬೋ, ಕಾರ್ಡಾದರೂ ಸ್ವೈಪ್ ಮಾಡ್ತೀರಾ ಇಲ್ವಾ, ಅದು ಕೂಡ ಇಲ್ವಾ ಅಂತ ಕೇಳಿದ್ಲು ಆರಾಧ್ಯ. ಕಾರ್ಡ್ ಸ್ವೈಪ್ ಆಗುತ್ತಾ ಮೇಡಮ್ ಅಂತ ವಿನಯದಿಂದಲೇ ಹೇಳಿದ ಆ ಡ್ರೈವರ್. ಅವನು ಹೇಳಿದಾಗೆ ಶಾರ್ಟ್ಕಟ್ ಯೂಸ್ ಮಾಡಲಿಲ್ಲ, ಆದರೆ ಅತಿ ವೇಗದಲ್ಲೇ ತನಗೆ ಬೇಕಾಗಿದ್ದ ಶಾಪಿಂಗ್ ಮಾಲ್ ಮುಂದೆ ಕಾರ್ ಸ್ಟಾಪ್ ನಿಲ್ಲಿಸ್ದ. ಅದರಿಂದ ಹ್ಯಾಪಿಯಾಗಿ ಫೀಲ್ ಆದ ಆರಾಧ್ಯ ಅವನಿಗೆ ಪೇಮೆಂಟ್ ಮಾಡಿ ಒಳಗಡೆ ನಡೆದ್ಲು. ಮಾಲ್ ಒಳಗೆ ಎಂಟರ್ ಆಗ್ತಾ ಈ ಕಾರ್ಡ್ ಹೇಗೆ ಯೂಸ್ ಮಾಡ್ತೀನಿ ಅಂತ ಇವಾಗ ನೋಡ್ತೀಯಾ ಅಧಿರಾಜ್ ವರ್ಮ, ನನ್ನ ಬಗ್ಗೆ ತುಂಬ ಕಡಿಮೆ ಅಂದಾಜು ಮಾಡಿದ್ಯಾ. ಇದರಲ್ಲಿರೋ ಬ್ಯಾಲೆನ್ಸ್ ಖಾಲಿ ಮಾಡದಿದ್ರೆ ನನ್ನ ಹೆಸರು ಆರಾಧ್ಯನೇ ಅಲ್ಲ ಅಂತ ಪಂತವಾಗಿ ಅಂದ್ಕೊಂಡ್ಲು ಆರಾಧ್ಯ. ಅದು ಒಂದು ಫೇಮಸ್ ಶಾಪಿಂಗ್ ಮಾಲ್, ಅಲ್ಲಿ ಸಿಗದಿರೋದು ಅಂತ ಏನೂ ಇರಲಿಲ್ಲ. ತಲೆಯಿಂದ ಕಾಲಿನವರೆಗೆ, ಹೇರ್ ಪಿನ್ನಿಂದ ಹಿಡಿದು ಕಾಲಿನ ಚಪ್ಪಲಿವರೆಗೆ ಎಲ್ಲ ಸಿಗ್ತಿದ್ವು. ಬಟ್ಟೆಗಳು, ಜ್ಯುವೆಲರಿ, ಮೇಕಪ್ ಸಾಮಗ್ರಿಗಳು ಎಲ್ಲ ಸಿಗೋ ಏಕೈಕ ಶಾಪಿಂಗ್ ಮಾಲ್ ಅದು. ಅಲ್ಲಿರೋ ಪ್ರತಿಯೊಂದು ಶಾಪ್ ಕವರ್ ಮಾಡ್ತಾ ಕಣ್ಣಿಗಿಷ್ಟ ಆದದನ್ನೆಲ್ಲ ಪಿಕ್ ಮಾಡಿ ಕನಿಷ್ಠ ಅವುಗಳ ಪ್ರೈಸ್ ಕೂಡ ನೋಡದೆ ಪ್ಯಾಕ್ ಮಾಡಿಸ್ಬಿಟ್ಲು. 1 ಗಂಟೆ ಕಳೆಯೋದ್ರೊಳಗೆ ಸಣ್ಣ ಹಾಗೂ ದೊಡ್ಡ ಶಾಪಿಂಗ್ ಬ್ಯಾಗ್ಸ್ಗಳಿಂದ ಅವಳ ಕೈಗಳು ತುಂಬು ಹೋದವು. ಅಷ್ಟು ಹೊತ್ತು ತಿರುಗಿ ಕಾಲುಗಳು ನೋವು ಕೊಡ್ತಿರೋದ್ರಿಂದ ಅಲ್ಲೇ ಇದ್ದ ಒಂದು ಫುಡ್ ಕೋರ್ಟ್ಗೆ ಹೋಗಿ ಬ್ಯಾಗ್ಸ್ ಎಲ್ಲವನ್ನು ಒಂದು ಕಡೆ ಇಟ್ಟು ಒಂದು ಡ್ರಿಂಕ್ ಆರ್ಡರ್ ಮಾಡಿದ್ಲು. ನಿಧಾನವಾಗಿ ಸಿಪ್ ಮಾಡ್ತಾ ಇರಲು ನೀವೊಬ್ಬರೇ ಬಂದಿದ್ದೀರಾ ಅಂತ ಕೇಳಿಸಿದ ಗಂಡಸಿನ ಧ್ವನಿಗೆ ಅಲ್ಲೇ ಇದ್ದ ವಿಕ್ರಮ್ ವರ್ಮನನ್ನು ನೋಡಿ ಶಾಕ್ ಆಗೋದ್ಲು. ನೀವೇನು ಇಲ್ಲಿ ಅಂತ ಅವನ ಕಡೆ ಆಶ್ಚರ್ಯದಿಂದ ನೋಡ್ತಾ ಕೇಳಿದ್ಲು ಆರಾಧ್ಯ. ಶಾಪಿಂಗ್ ಬಂದಿದ್ದೆ ಅಂತ ನಗ್ತಾ ಹೇಳ್ದ ವಿಕ್ರಮ್ ವರ್ಮ. ಓ ಸಾರಿ, ಸಡನ್ನಾಗಿ ನೋಡುವಷ್ಟರಲ್ಲಿ ಎಲ್ಲಿದ್ದೀನಿ ಅಂತಲೇ ಮರೆತು ಹೋದೆ ಅಂತ ಒಣ ನಗು ನಕ್ಕದ್ಲು ಆರಾಧ್ಯ. ಇಟ್ಸ್ ಓಕೆ ಅದ್ಕೆ, ಮುಗಿತಾ ನಿಮ್ಮ ಶಾಪಿಂಗ್ ಅಂತ ಕೇಳಿದ ವಿಕ್ಕಿ. ಹೌದು ಮುಗೀತು, ಸುಸ್ತಾಗಿ ಏನಾದರೂ ಕುಡಿಯೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳಿದ್ಲು ಆರಾಧ್ಯ. ಓ ಹೌದಾ, ಇನ್ನೇನು ಸಮಾಚಾರ ಅಂತ ನಗ್ತಾ ಅವಳು ಎದುರಿಗಿದ್ದ ಚೇರ್ನಲ್ಲಿ ಕೂತ ವಿಕ್ರಮ್ ವರ್ಮ. ಎಷ್ಟೇ ಬೇಡ ಅಂದ್ಕೊಂಡ್ರು ವಿಕ್ಕಿಯನ್ನು ನೋಡಿದಾಗಲೆಲ್ಲ ಹೃದಯದಲ್ಲಿ ಒಂಥರ ಅನಿಸ್ತಿದ್ರೆ ಆ ಸಂಕಟನ ಒಳಕ್ಕೆ ಅದುಮಿಟ್ಕೊಂಡು ಹೊರಗೆ ನಗ್ತಾ, ಶಾಪಿಂಗ್ ಮಾಲಿಗೆ ಬಂದು ಖಾಲಿ ಕೈಯಲ್ಲಿರೋರನ್ನ ನಿಮ್ಮನ್ನೇ ನೋಡ್ತಿರೋದು, ನಿಜ ಹೇಳಿ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದೀರಲ್ವಾ ಅಂತ ನಗ್ತಾ ಕೇಳಿದ್ಲು ಆರಾಧ್ಯ. ಅಯ್ಯೋ ಅಂಥದ್ದೇನಿಲ್ಲ ಅತ್ತಿಗೆ ಅಂತ ಇನ್ನು ಏನೋ ಹೇಳೋದಕ್ಕೆ ಹೊರಡೋಷ್ಟರಲ್ಲಿ ವಿಕ್ಕಿ ಇದು ಹೇಗಿದೆ ಅಂತ ಒಂದು ಡ್ರೆಸ್ ಹಿಡ್ಕೊಂಡು ಬಂದಳು ಶ್ರಾವಣಿ. ಅಲ್ಲಿ ಶ್ರಾವಣಿ ನೋಡಿ ಆರಾಧ್ಯ ಶಾಕ್ ಆಗೋದ್ಲು. ಅದಕ್ಕೆ ಶ್ರಾವಣಿ ರಿಯಾಕ್ಷನ್ ಕೂಡ ಭಿನ್ನವಾಗಿ ಏನೂ ಇರಲಿಲ್ಲ. ಅಧಿರಾಜ್ ವರ್ಮ ಒಬ್ಬ ಆರ್ಡಿನರಿ ಹುಡುಗಿಯಾದ ಆರಾಧ್ಯಳನ್ನು ಮದುವೆ ಆಗಿದ್ದು ಅವಳಿಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೇವಲ ದುಡ್ಡಿಗಾಗಿ ಅಧಿರಾಜ್ ವರ್ಮನನ್ನು ಮದುವೆ ಆಗಿದ್ದಾಳೆ ಅಂತ ಅವಳ ಮನಸ್ಸಿನಲ್ಲಿ ಉಳಿದು ಹೋಗಿತ್ತು. ಅವಳ ಕಡೆ ನೋಡುತ್ತಾ ದುಡ್ಡೊಬ್ರದು, ಶೋಕಿ ಇನ್ನೊಬ್ರದು, ಸಂಪಾದಿಸೋದು ನಾವಲ್ಲದೆ ಇರೋದರಿಂದ ಎಷ್ಟಾದರೂ ಖರ್ಚು ಮಾಡ್ಬೋದಲ್ವಾ ಅಂತ ಆರಾಧ್ಯಳ ಕಡೆ ವ್ಯಂಗ್ಯವಾಗಿ ನೋಡ್ತಾ ಅಂದು. ಅವಳ ಇಂಟೆನ್ಷನ್ ಅರ್ಥವಾದ ಆರಾಧ್ಯ ಏನೋ ಮಾತಾಡೋದಕ್ಕೆ ಹೋಗುವಷ್ಟರಲ್ಲಿ ತಪ್ಪೇನಿದೆ ಶ್ರಾವಣಿ?
ಆಕೆ ಅಧಿರಾಜ್ನ ಹೆಂಡತಿ ತನ್ನ ಗಂಡನ ಸಂಪಾದನೆಯನ್ನೇ ತಾನು ಖರ್ಚು ಮಾಡ್ತಿದ್ದಾಳೆ, ನಿನಗೆ ಬಂದ ನಷ್ಟ ಏನು? ಆದರೂ ಅದಕ್ಕೆ ಅಷ್ಟೊಂದು ಅರ್ಜೆಂಟಾಗಿ ಅಣ್ಣನಿಗೆ ಸೇವಿಂಗ್ಸ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ ಅಂದ ವಿಕ್ರಮ್ ವರ್ಮ. ಮಧ್ಯದಲ್ಲಿ ನೀನ್ಯಾಕೆ ಮಾತಾಡ್ತಿದ್ದೆ ವಿಕ್ಕಿ ಅಂತ ಅಸಹನೆಯಿಂದ ಅಂದ್ಲು ಶ್ರಾವಣಿ. ನೀನು ತಪ್ಪಾಗಿ ಮಾತಾಡ್ದಿರಲೇ ನಾನು ಬಾಯಿ ಬಿಟ್ಟಿದ್ದೆ. ಇದೇ ಜಾಗದಲ್ಲಿ ಅಣ್ಣ ಇದ್ದಿದ್ರೆ ನೀನು ಇದೇ ರೀತಿ ಅಂತಿದ್ಯಾ ಅಂತ ಕಿರಿಕಿರಿಯಿಂದ ಅಂದ ವಿಕ್ರಮ್ ವರ್ಮ. ಇಂಥವ್ರ ಬಗ್ಗೆ ನಿನಗೇನು ತಿಳಿಯೋದು ವಿಕ್ಕಿ? ಒಳ್ಳೆಯವ್ರ ಥರ ನಟಿಸ್ತಾ ದುಡ್ಡಿರೋ ಹುಡುಗರನ್ನು ಬುಟ್ಟಿಗೆ ಹಾಕ್ಕೊಂಡು ಸ್ವಾರ್ಥ ತೀರಿಸ್ಕೊತಾರೆ. ಇಂಥವ್ರನ್ನ ಬೆಂಬಲಿಸಿ ನನ್ನ ಜೊತೆ ವಾದಿಸ್ಬೇಡ ಅಂತ. ಈ ಹುಡುಗಿ ಎಂಥವಳು ಅಂತ ಅವಳ ಕೈಯಲ್ಲಿರೋ ಬ್ಯಾಗ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಅನ್ನುತ್ತಾ ಹೀಯಾಳಿಸಿ ಮಾತನಾಡಿದ್ಲು ಶ್ರಾವಣಿ. ಹೇಯ್, ನನ್ನ ಗಂಡನ ದುಡ್ಡು ನಾನು ಖರ್ಚು ಮಾಡ್ತೀನಿ, ಮಧ್ಯದಲ್ಲಿ ನಿನಗೆ ಬಂದ ನಷ್ಟ ಏನು? ನಿನ್ನ ಆಸ್ತಿ ಏನಾದರೂ ನನಗೆ ದೋಚ್ಕೊಡ್ತಿದ್ಯಾ? ಇಲ್ಲ ತಾನೇ? ನಿಜಕ್ಕೂ ನೀನು ಯಾರು ದುಡ್ಡು ಖರ್ಚು ಮಾಡ್ತಿದ್ಯಾ ಅಂತ ಹೇಳಿದ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ನಾಲ್ಗೆ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಿನಗೆ ಒಳ್ಳೆಯದು ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ಲು ಆರಾಧ್ಯ. ಯೋ, ನಿನಗೆಷ್ಟು ಧೈರ್ಯ ನನ್ನ ಜೊತೆ ಹಾಗೆ ಮಾತಾಡ್ತೀಯಾ ಅಂತ ಆರಾಧ್ಯ ಜೊತೆ ಕೋಪದಿಂದ ಮಾತಾಡ್ತಿದ್ದ ಶ್ರಾವಣಿಯನ್ನು ಅಸಹನೆಯಿಂದ ನೋಡ್ತಾ, ನೋಡು ನೀನು ಶಾಪಿಂಗ್ ಮುಗಿತಾ ಅಂತ ಸಾಧ್ಯವಾದಷ್ಟು ಸಾಫ್ಟಾಗಿ ಕೇಳ್ದ ವಿಕ್ಕಿ. ಇಲ್ಲಿಂಥವ್ರನ್ನ ನೋಡಿದ ಮೇಲೆ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಕೂಡ ಹೋಯ್ತು ಅಂತ ಆರಾಧ್ಯಳ ಕಡೆ ಕೋಪದಿಂದ ನೋಡ್ತಾ ಫಾಸ್ಟಾಗಿ ಹೊರಗಡೆ ಹೊರಟು ಹೋಗ್ತಿದ್ದ ಶ್ರಾವಣಿಯನ್ನು ಅಸಹನೆಯಿಂದ ನೋಡ್ತಾ, ಅವಳಿಗೆ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ತಿಳಿಯಲ್ಲ, ಪ್ಲೀಸ್ ಅವಳ ಮಾತುಗಳನ್ನ ಮನಸ್ಸಿಗೆ ತೊಗೋಬೇಡಿ, ನೀವು ಫೀಲ್ ಆಗಬೇಡಿ ಅಂತಂದ ವಿಕ್ರಮ್ ವರ್ಮ. ಇಟ್ಸ್ ಓಕೆ, ಅರ್ಥ ಆಗುತ್ತೆ, ನಾನು ಹೊರಡ್ತೀನಿ ಬಾಯ್ ಅಂತ ವಿಕ್ರಮ್ಗೆ ಹೇಳಿ ಮುಂದಕ್ಕೆ ಹೆಜ್ಜೆ ಇಟ್ಲು ಆರಾಧ್ಯ. ನಿಮ್ಮ ಕೈಯಲ್ಲಿರೋ ಬ್ಯಾಗ್ಸ್ ಕೊಡಿ, ಅದಕ್ಕೆ ನಾನು ಹಿಡ್ಕೊಳ್ತೀನಿ ಅಂತ ಸ್ವಲ್ಪ ತೊಗೊಂಡು ಬ್ಯಾಗ್ಸ್ ಹಿಡ್ಕೊಂಡು ಇಬ್ಬರು ಹೊರಗಡೆ ಬರೋಷ್ಟರಲ್ಲಿ ಹೊರಗೆ ಯಾರನ್ನೋ ಕೋಪದಿಂದ ಬೈತಾ ಕಾಣಿಸಿದ್ಲು ಶ್ರಾವಣಿ. ಫಾಸ್ಟಾಗಿ ಅವಳ ಹತ್ರ ಹೋಗಿ ಏನಾಯ್ತು ಶ್ರಾವಣಿ ಅಂತ ಕಂಗಾಲಾಗಿ ಕೇಳಿದ ವಿಕ್ರಮ್. ಅದು ವಿಕ್ಕಿ ಅಂತ ಹೇಳ್ತಾ ತನ್ನ ಕೈಯಲ್ಲಿದ್ದ ಆರಾಧ್ಯಳ ಬ್ಯಾಗ್ಸ್ ನೋಡಿ ಕೋಪದಿಂದ ಉರಿದು ಹೋಗುತ್ತಾ, ಕೊನೆಗೂ ಆ ಮಹಾರಾಣಿ ನಿನಗೆ ಸರ್ವೆಂಟ್ ಪೋಸ್ಟ್ ಕೊಟ್ಟಿದ್ದಾಳಾ ಅಂತ ಕೋಪದಿಂದ ಅಂತ. ಹಾಗಿದ್ರೆ ಅವಳನ್ನ ಜಾಗ್ರತೆಯಾಗಿ ಪ್ಯಾಲೇಸ್ಗೆ ತಲುಪಿಸಿ ಆ ಬ್ಯಾಗ್ಸ್ ಎಲ್ಲವನ್ನು ಜಾಗ್ರತೆಯಾಗಿ ಒಪ್ಪಿಸ್ಬಾ, ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಕ್ಯಾಬ್ ಹತ್ತಿ ಅಲ್ಲಿಂದ ಹೊರಟು ಹೋದ್ಲು ಶ್ರಾವಣಿ. ಅಂತ ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟು ಆರಾಧ್ಯಳ ಹತ್ರ ಹೋದ ವಿಕ್ರಮ್. ಅದೇನು ಶ್ರಾವಣಿ ಹಾಗೆ ಹೊರಟೋದ್ಲು ಅಂತ ಅಯೋಮಯವಾಗಿ ಕೇಳ್ತಿದ್ದ ಆರಾಧ್ಯಳನ್ನು ನೋಡಿ, ಅವಳ ವಿಷಯ ಬಿಟ್ಬಿಡಿ, ಅದಕ್ಕೆ ಕೆಲವು ಜನರು ಬದಲಾಗಲ್ಲ, ನಿಮ್ಮನ್ನು ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಅಂತ ಅವಳನ್ನ ಕರ್ಕೊಂಡು ಮಾಲ್ನಿಂದ ಹೊರಟ ವಿಕ್ಕಿ. ದಾರಿಯಲ್ಲಿ ಇರುವಾಗ ನಿಮ್ಮನ್ನು ಒಂದು ಕೇಳ್ಬೋದಾ ಅಂತ ವಿಕ್ರಮ್ ಕಡೆ ನೋಡ್ತಾ ಕೇಳಿದ್ಲು ಆರಾಧ್ಯ. ಕೇಳಿ ದೃಷ್ಟಿನ ತಿರುಗಿಸ್ತೇ ಹೇಳ್ದ. ಕೆಲವು ವರ್ಷಗಳ ಹಿಂದೆ ನಾನು ಅಧಿರಾಜ್ ವರ್ಮ ಅವ್ರ ಜೊತೆ ಸೇರಿ ಡಿನ್ನರ್ ಮಾಡಿದ್ವು ಅಂತ ಒಬ್ಬ ವ್ಯಕ್ತಿ ಹೇಳ್ದ. ಅವನಾರು ನನಗೆ ಗೊತ್ತಿಲ್ಲ, ಅಧಿರಾಜ್ ವರ್ಮ ಅವರು ಕೂಡ ನಮ್ಮ ಮದುವೆ ನಂತರವೇ ನನಗೆ ಗೊತ್ತು. ಮತ್ತು ಅವನು ಯಾಕೆ ಹಾಗನ್ನೋ ನನಗೆ ಅರ್ಥನೇ ಆಗ್ತಿಲ್ಲ. ಮೋಹಿತ್ ಅವ್ರು ಕೂಡ ನನ್ನನ್ನು ನೋಡ್ತಿದ್ರೆ ಯಾರದೋ ಹೋಲಿಕೆ ಕಾಣಿಸ್ತಿದೆ ಅಂತ ಹೇಳಿದ್ರು, ನಿಜಾನೇನಾ? ಈ ವಿಷಯದಲ್ಲಿ ನಿಮಗೆ ತಿಳಿದಿರೋದೇನಾದರೂ ಇದ್ದರೆ ಹೇಳ್ತೀರಾ ಅಂತ ಕೇಳಿದ್ಲು ಆರಾಧ್ಯ. ಬಹುಶಃ ತಪ್ಪಾಗಿ ತಿಳ್ಕೊಂಡಿರೋ ಹಾಗಿದೆ ಅಂತ ಸಿಂಪಲ್ಲಾಗಿ ಹಿಡ್ದ ವಿಕ್ರಮ್. ಇಷ್ಟರಲ್ಲಿ ಅವರ ಕಾರ್ ಪ್ಯಾಲೇಸ್ ಒಳಗೆ ಎಂಟರ್ ಆಯಿತು. ಅದೇ ಟೈಮ್ನಲ್ಲಿ ಅಧಿರಾಜ್ ವರ್ಮ ಕೂಡ ಬಂದ. ಕಾರ್ ಇಳಿದು ಹಿಂದಕ್ಕೆ ನೋಡಿದ ಆರಾಧ್ಯಳಿಗೆ ತನ್ನನ್ನೇ ನೇರವಾಗಿ ನೋಡ್ತಾ ಕಾಣಿಸ್ತಾ ಅಧಿರಾಜ್ ವರ್ಮ. ಅವನ ಮುಖದಲ್ಲಿ ಕೋಪ ಅನ್ನೋದಕ್ಕಿಂತ ಏನೋ ಹೇಳಲಾಗದ ಭಾವ ಕಾಣಿಸ್ತು. ಅವನ ನೋಟದಿಂದ ಆರಾಧ್ಯಳ ಎದೆಯಲ್ಲಿ ನಡುಕ ಹುಡ್ತು. ಇಷ್ಟರಲ್ಲಿ ಕಾರ್ ಹಿಡಿದು ಅದಕ್ಕೆ ಬ್ಯಾಗ್ಸ್ ಅಂತ ಇತ್ತ ಕಡೆ ಕೊಟ್ಟ ವಿಕ್ಕಿ ಕಾಣಿಸೋದ್ರೊಂದಿಗೆ, ಹಾಯ್ ಅಣ್ಣ, ಶ್ರಾವಣಿ ಶಾಪಿಂಗ್ ಹೋಗೋಣ ಅಂದಿದ್ದರಿಂದ ಮಾಲಿಗೆ ಬಂದೆ, ಅಲ್ಲಿ ಅದಕ್ಕೆ ಕಾಣಿಸಿದ್ರು, ಡ್ರಾಪ್ ಮಾಡೋಣ ಅಂತ ಹೀಗೆ ಬಂದೆ ಅಂತ ತಡಬಡಿಸೋ ಧ್ವನಿಯಲ್ಲೇ ಹೇಳ್ದ. ಮತ್ತು ನಿಮ್ಮಿಬ್ಬರೇ ಇದ್ದೀರಲ್ಲ ಯಾಕೆ ಅಂತ ನೇರವಾಗಿ ಆರಾಧ್ಯಳ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ದ ಅಧಿರಾಜ್ ವರ್ಮ. ಶ್ರಾವಣಿ ಮಾಲ್ನಿಂದ ಕ್ಯಾಬ್ನಲ್ಲಿ ಹೊರಟು ಹೋದ್ಲು ಅಂತ ಹೇಳ್ದ ವಿಕ್ಕಿ. ಯಾರು ಏನೇ ಹೇಳಿದ್ರು ಅಧಿರಾಜ್ ವರ್ಮ ಕಣ್ಗಳಲ್ಲಿದ್ದ ತೀಕ್ಷ್ಣತೆ ನಿಜಕ್ಕೂ ಕಡಿಮೆ ಆಗಲಿಲ್ಲ. ಅವನ ದೃಷ್ಟಿಯಲ್ಲ ಇಬ್ಬರೇ ಹೊಟ್ಟಿಗೆ ಶಾಪಿಂಗ್ ಹೋಗೋದು, ಮಾತಾಡೋದು, ಪ್ಯಾಲೇಸ್ ಮರಳಿ ಬರೋದು ಎಲ್ಲವೂ ಬೇಕಂತಲೇ ನಡೆದ ಹಾಗಿತ್ತು. ಇಷ್ಟರಲ್ಲಿ ಅಸಿಸ್ಟೆಂಟ್ ದಾಸ್ ತನ್ನ ಮುಂದೆ ಬಂದು ಆ ಬ್ಯಾಗ್ಸ್ ನನಗೆ ಕೊಡಿ ಸರ್ ಅಂತ ಅವನ ಕೈಯಿಂದ ಇಸ್ಕೊಂಡು ಓಕೆ ಸರ್ ಅಂತ ಹೇಳ್ದ. ಓಕೆ ನಾನು ಹೊರಡ್ತೀನಿ ಅಂತ ನಾರ್ಮಲ್ಲಾಗಿ ಹೇಳಿ ಅಲ್ಲಿಂದ ಹೊರಟು ಹೋದ ವಿಕ್ರಮ್ ವರ್ಮ. ಆದರೆ ನಡೆದದ್ದನ್ನೆಲ್ಲ ಗಮನಿಸಿದ ಆರಾಧ್ಯಳಿಗೆ ಈ ಸಮಸ್ಯೆ ಕಾಣಿಸೋಷ್ಟು ಸಣ್ಣದಲ್ಲ, ತುಂಬ ದೊಡ್ಡದಾಗುತ್ತೆ ಅಂತ ಅನ್ನಿಸ್ತು. ಆನ್ಸರ್ ಮೀ ತನ್ನ ಕಡೆ ಕೋಲ್ಡಾಗಿ ನೋಡ್ತಿರೋ ಅಧಿರಾಜ್ ವರ್ಮ ನೋಟಕ್ಕೆ ಮೈ ಎಲ್ಲ ಜುಮ್ ಅಂತಿದ್ರೆ, ನಾನು ಶಾಪಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಹೊರಗೆ ಬರುವಾಗ ನಿಮ್ಮ ತಮ್ಮ ಶ್ರಾವಣಿ ಕಾಣಿಸಿದ್ರು. ಆ ಹುಡುಗಿ ನನ್ನನ್ನು ನೋಡಿ ಕೋಪದಿಂದ ಏನೇನೋ ಮಾತಾಡಿ ಹೊರಟು ಹೋದ್ಲು. ಆದರೆ ವಿಕ್ರಮ್ ಮಾತ್ರ ನನ್ನ ಡ್ರಾಪ್ ಮಾಡೋಣ ಅಂತ ಹೀಗೆ ಬಂದರು. ಅದಕ್ಕಿಂತ ಮುಂಚೆ ಇನ್ನೇನೂ ನಡೆದಿಲ್ಲ ಅಂತ ತಲೆ ತಗ್ಸಿ ಮೆಲ್ಲಗೇನೆ ಹೇಳಿದ್ಲು ಆರಾಧ್ಯ. ನಿನಗಂತೂ ಹೆಲ್ಪ್ ಮಾಡಲು ಮನುಷ್ಯರೇ ಇಲ್ಲ ಅಲ್ವಾ ಅಂತ ಕೋಪದಿಂದ ಅಂದ ಅಧಿರಾಜ್ ವರ್ಮ.
ಯಾತಕ್ಕೆ ಇಷ್ಟೊಂದು ಕೋಪ ಅಧಿರಾಜ್ ವರ್ಮ ಅವರೇ? ಅವನು ನಿಮ್ಮ ತಮ್ಮನೇ ತಾನೇ, ಜಸ್ಟ್ ನನ್ನ ಡ್ರಾಪ್ ಮಾಡ್ದ, ಅದರಲ್ಲಿ ಏನಿದೆ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಅಸಹನೆಯಿಂದ ಅಂದ್ಲು ಆರಾಧ್ಯ. ಶಟ್ ಅನ್ನುತ್ತಾ ಅವಳನ್ನ 2 ಕೈಗಳಿಂದ ಲಿಫ್ಟ್ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ಸೋಫಾದ ಮೇಲೆ ಎಸ್ದ. ಒಂದೇ ಬಾರಿಗೆ ಅವನ ಹಾಗೆ ಎಸೆಯೋದ್ರಿಂದ ನಡು ನೋವಾಗಿ ಅಮ್ಮ ಅಂತ ಕಿರ್ಚಿದ್ಲು. ಸ್ವಲ್ಪ ಹೊತ್ತಿಗೆ ಮೇಲೆದ್ದು ನಿಮಗೇನಾದರೂ ಹುಚ್ಚಾ ಅಂತ ಕಿರ್ಚಿ ಅಧಿರಾಜ್ ವರ್ಮ ಕಡೆ ಕೋಪದಿಂದ ನೋಡಿದ್ಲು ಆರಾಧ್ಯ. ನೀನೇನು ಮಾಡಿದ್ಯೋ ನಿನಗೆ ತಿಳಿಯಲ್ವಾ ಅಂತ ಅವಳು ಸುತ್ತಲೂ ತಿರುಗ್ತಾ ಬೇಸ್ ವಾಯ್ಸ್ನಲ್ಲಿ ಹೇಳ್ದ ಅಧಿರಾಜ್ ವರ್ಮ. ನಿಜಕ್ಕೂ ಏನು ಮಾಡಿದೆ ಅಂತ ನೀವು ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನನಗೇನು ಇಲ್ಲದ ವಿಷಯಕ್ಕೆ ಏನೇನೋ ಊಹಿಸ್ಕೊಂಡು ರಾಕ್ಷಸನ ಥರ ಬಿಹೇವ್ ಮಾಡ್ತಿದ್ದೀರಿ ನೀವು ಅಂತ ಅಧಿರಾಜ್ ವರ್ಮ ಕಡೆ ಸೀರಿಯಸ್ ಆಗಿ ನೋಡ್ತಾ ಅಂದ್ಲು ಆರಾಧ್ಯ. ನಾನು ಏನಂದ್ಕೊಳ್ತಿದ್ದೀನಿ ಅಂತ ನಿನ್ನ ಉದ್ದೇಶ ಅಂತ ಡೀಪ್ ವಾಯ್ಸ್ನಲ್ಲಿ ಕೇಳಿದ ಅಧಿರಾಜ್ ವರ್ಮ. ಅವನ ಧ್ವನಿಯಲ್ಲಿ ಕೇಳಿಸ್ತಿದ್ದ ಗಾಂಭೀರ್ಯಕ್ಕೆ ಬಾಡಿ ಎಲ್ಲ ಶಿವರಿಂಗ್ ಬರ್ತಿದ್ರೆ, ನಾನೇನು ಅವ್ರನ್ನ ಮೀಟ್ ಆಗಿಲ್ಲ, ಅವರೇ ನನ್ನ ನೋಡಲ್ಲಿಗೆ ಬಂದರು ಅಂತ ಭಯದಿಂದ ಅಂದ್ಲು ಆರಾಧ್ಯ. ಅವನ ಮುಖದಲ್ಲಿ ಅಂತಕ್ಕೂ ಕೋಪ ಹೆಚ್ಚಾಗ್ತಿದ್ರೆ ಹೇಗೆ ರಿಯಾಕ್ಟ್ ಆಗಬೇಕೋ ತಿಳಿದೆ ನಿಶಬ್ದವಾಗಿ ಕೈಗಳನ್ನ ನಲಗಿಸ್ಕೊಳ್ತಾ ಕೂತ್ಲು. ಅವಳಿಗೆ ಆ ಸಿಚುಯೇಷನ್ ತುಂಬ ಅಕ್ವರ್ಡ್ ಆಗಿತ್ತು. ಪ್ಯಾಲೇಸ್ನಲ್ಲಿ ಇಷ್ಟೊಂದು ಜನ ವರ್ಕರ್ಸ್ ಮುಂದೆ ಅಧಿರಾಜ್ ವರ್ಮ ತನ್ನೊಂದಿಗೆ ಬಿಹೇವ್ ಮಾಡ್ತಿರೋ ವಿಧಾನಕ್ಕೆ ನಾಚಿಕೆಯಿಂದ ಸತ್ತು ಹೋಗ್ತಿರುವಂತ ಅನ್ನಿಸ್ತು. ಇಷ್ಟರಲ್ಲಿ ಪ್ಯಾಲೇಸ್ ಮ್ಯಾನೇಜರ್ಸ್ ಉಗಿ ಅಲ್ಲಿಗೆ ಬಂದು, ಸರ್ ಡಿನ್ನರ್ ಟೈಮ್ ಆಯಿತು ಅಂತ ಎದರ್ತಾ ಹೇಳ್ತಿದ್ದಾನೆ. ಓಕೆ ಬರ್ತಿದ್ದೀನಿ ಅಂತ ಅವನಿಗೆ ಹೇಳಿ ಸ್ವಲ್ಪ ದೂರದಲ್ಲಿದ್ದ ಆರಾಧ್ಯಾಳ ಕಡೆ ತೀಕ್ಷ್ಣವಾಗಿ ನೋಡ್ತಾ, ಈ ದಿನದಿಂದ ನೀನು ಪ್ಯಾಲೇಸಿಂದ ಹೊರಗಡೆ ಕಾಲು ಇಡೋ ಹಾಗಿಲ್ಲ. ಒಂದು ವೇಳೆ ನನ್ನ ಮಾತು ಮೀರಿ ಹೋಗೋದಕ್ಕೆ ಟ್ರೈ ಮಾಡಿದ್ರೆ ಪರಿಣಾಮ ತುಂಬ ದಾರುಣವಾಗಿರುತ್ತೆ ಅಂತ ಎಚ್ಚರಿಸ್ತಾ ಅಧಿರಾಜ್ ವರ್ಮ. ಅವನ ಮಾತುಗಳಿಗೆ ಶಾಕ್ನಿಂದ ಬೊಂಬೆ ಅಂತ ಬಿಗಿದು ಹೋದ್ಲು ಆರಾಧ್ಯ. ಅವಳಿಗೆ ಬಾಯಲ್ಲಿ ಮಾತೇ ಬರ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಸೆನ್ಸಸ್ ಬಂದ ಆರಾಧ್ಯ ಆಗಲೇ ಡೈನಿಂಗ್ ಟೇಬಲ್ ಚೇರ್ನಲ್ಲಿ ಕೂತಿದ್ದ ಅಧಿರಾಜ್ ವರ್ಮ ಹತ್ರ ಕೋಪದಿಂದ ಹೋಗಿ, ನಾನು ನೀವಿಟ್ಟ ಕಂಡೀಷನ್ ಒಪ್ಪಲ್ಲ, ನೀವು ನನ್ನ ಪ್ಯಾಲೇಸ್ನಲ್ಲಿ ಕಟ್ಟಿ ಹಾಕಿದ್ರೆ ನಾನು ಫುಡ್ ಕೂಡ ತಿನ್ನಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಒಳ್ಳೆಯದು ಮೇಡಮ್, ಪ್ಲೇಟ್ ಇಲ್ಲಿಂದ ರಿಮೂವ್ ಅಂತ ಸರ್ವೆಂಟ್ಗೆ ಆರ್ಡರ್ ಮಾಡ್ದ ಅಧಿರಾಜ್ ವರ್ಮ. ಅವನ ಮಾತುಗಳಿಗೆ ಹೇಗೆ ರಿಯಾಕ್ಟ್ ಆಗಬೇಕೋ ತಿಳಿದೆ ಆರಾಧ್ಯ ಮುಖದ ಕಡೆ ನೋಡ್ತಾ ಟೇಬಲ್ ಮೇಲಿದ್ದ ಪ್ಲೇಟನ್ನು ತೆಗೆದು ಹಾಕಿದ್ಲು ಸಾವಿತ್ರಿ. ಓಕೆ ನೀನು ತಿನ್ನೋದಿಷ್ಟ ಅಲ್ಲ ಅಂದಿದೆಯಾ ಅಲ್ವಾ, ಸೈಲೆಂಟಾಗಿಲ್ಲ ನಿಂತ್ಕೊಂಡು ನಾನು ತಿನ್ನೋದನ್ನು ವಾಚ್ ಮಾಡು ಅಂತ ಆರ್ಡರ್ ಮಾಡ್ದ ಅಧಿರಾಜ್ ವರ್ಮ. ನಾನು ಯಾಕೆ ನೋಡಬೇಕು, ನಾನು ನಿಜಕ್ಕೂ ನೋಡಲ್ಲ ಅಂತ ಕೋಪದಿಂದ ಹೇಳಿ ಮುಖ ತಿರುಗಿಸ್ಕೊಂಡ್ಲು ಆರಾಧ್ಯ. ಸರಿ ನಿನ್ನಿಷ್ಟ ಅಂತ ಅವಳಿಗೆ ಹೇಳಿ ತಿನ್ನೋದ್ರಲ್ಲಿ ಬ್ಯುಸಿ ಆಗೋದ. ದುಷ್ಟ ರಾಕ್ಷಸನ ಅಧಿಪತಿ, ಕಳೆದ ಜನ್ಮದಲ್ಲಿ ಇವನ್ನ ಚೆನ್ನಾಗಿ ಉರಿಸಿದ್ದೆ ಅನಿಸುತ್ತೆ, ಅದಕ್ಕೆ ಈ ಜನ್ಮದಲ್ಲಿ ನನ್ನ ಮೇಲೆ ಹಾಗೆ ತೀರಿಸ್ಕೊಳ್ತಿದ್ದಾನೆ. ನನಗೆ ಇಷ್ಟವಾದ ಫುಡ್ ಐಟಮ್ಸ್ ಎಲ್ಲವನ್ನು ಎದುರುಗಿಟ್ಕೊಂಡು ಯಾವುದೋ ಪರಪೀಡಿತ ಪ್ರದೇಶದಿಂದ ಬಂದವ್ರ ಥರ ತಿಂತಿರೋದನ್ನ ನೋಡಿ ಅಂತ ಮನಸ್ಸಿನಲ್ಲೇ ಬೈದ್ಕೊಳ್ತಿದ್ದಾಳ ಆರಾಧ್ಯ. ಅಧಿರಾಜ್ ವರ್ಮ ಮಾತ್ರ ಬೇಕಂತಾನ ಆರಾಧ್ಯ ಇಷ್ಟಪಡ್ತೀನೋ ಐಟಮ್ಸ್ ಎಲ್ಲವನ್ನ ಸರ್ವ್ ಮಾಡಿಕೊಂಡು ಒಂದೊಂದರ ರುಚಿಯನ್ನು ಆಸ್ವಾದಿಸ್ತಾ ಅವಳನ್ನ ಆಸೆ ಪಡಿಸುತ್ತಾ ನಿಧಾನವಾಗಿ ಇಷ್ಟಪಟ್ಟು ತಿಂತಿದ್ದಾನೆ. ಅವನು ತಿನ್ನೋ ಪದ್ಧತಿ ನೋಡಿ ಆರಾಧ್ಯಳಿಗೆ ಬಾಯಲ್ಲಿ ನೀರೂರು ಹೋಯಿತು. ನೋಡಬಾರ್ದು ಅಂದ್ಕೊಳಕ್ಕೆ ಅವನ ಪ್ಲೇಟಲ್ಲಿರೋ ಫುಡ್ ಕಡೆ ನೋಡ್ತಾ ಜೊಲ್ಲು ನುಂಗ್ತಾ ನಿಂತಿದ್ದಾಳೆ. ಇನ್ನು ತಿನ್ನಬೇಕು ಅನ್ನೋ ಆಸೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ತಕ್ಷಣ ಡೈನಿಂಗ್ ಟೇಬಲ್ ಹತ್ರ ಹೋಗಿ ಪ್ಲೇಟ್ ತೊಗೊಂಡು ಫುಡ್ ಸರ್ವ್ ಮಾಡ್ಕೊಳ್ಳಲು ಹೋದ ಆರಾಧ್ಯಳ ಕೈಯನ್ನು ಗಟ್ಟಿಯಾಗಿಡಿದು ತಡೆದ ಅಧಿರಾಜ್ ವರ್ಮ. ನನ್ನ ಕೈ ಯಾಕೆ ಹಿಡ್ಕೊಂಡಿದ್ದೀರಾ, ಬಿಡಿ ಅಂತ ಕಿರ್ಚುತ್ತಾ ಅವನ ಹಿಡಿತದಿಂದ ತನ್ನ ಕೈಗಳನ್ನು ಇಳ್ಕೊಳ್ಳೋ ಪ್ರಯತ್ನ ಮಾಡಿದ್ಲು ಆರಾಧ್ಯ. ನನ್ನನ್ನು ತಿನ್ನಬೇಡ ಅಂತ ಹೇಳೋರು ನೀನು ಯಾರು? ಖಂಡಿತ ತಿಂತೀನಿ, ಯಾರು ತಡಿತಾರೋ ನೋಡ್ತೀನಿ ಅಂತ ಚಾಲೆಂಜ್ ಹಾಕೋ ರೀತಿ ಆರಾಧ್ಯಳ ಕೈನ ಮತ್ತಷ್ಟು ಗಟ್ಟಿಯಾಗುತ್ತದ ಅಧಿರಾಜ್ ವರ್ಮ. ನೀವು ನನ್ನ ಕೈಯನ್ನು ಗಿಚ್ತಿದ್ದೀರಿ, ಬಿಡಿ ನೋವಾಗ್ತಿದೆ ಅಂತ ಎರಡನೇ ಕೈಯಿಂದ ಅಧಿರಾಜ್ ವರ್ಮ ಎದೆ ಮೇಲೆ ಹೊಡಿತಾ, ನೋವಾಗ್ತಿದೆ ಅಧಿರಾಜ್ ವರ್ಮ ಅವರೇ ಅಂತ ಕಿರ್ಚ್ತಿದ್ದಾಳೆ. ಅವಳ ಮಾತುಗಳಿಗೆ ಅವನು ಯಾವುದೇ ರಿಯಾಕ್ಷನ್ ಕೊಡದೆ ಕೈ ಮೇಲಿನ ಹಿಡಿತವನ್ನು ಅಂತಕ್ಕಂತಕ್ಕೂ ಬಿಗಿಗೊಳಿಸ್ತಾ, ಆದ್ದರಿಂದ ನೋವು ತಡೀಲಾರದೆ ನನ್ನ ಕೈ ಬಿಡಿ ಪ್ಲೀಸ್ ಅಧಿರಾಜ್ ವರ್ಮ ಅವರೇ ಅಂತ ಅಳುತ್ತಾ ಅವನ ಎದೆ ಮೇಲೆ ವಾಲಿ ಕಣ್ಣೀರು ಹಾಕಿದ್ಲು ಆರಾಧ್ಯ. ಸರಿ ಅಂತ ಅವಳ ಕೈ ಬಿಟ್ಟು 100 ಬಸ್ಗೆ ಹೊಡಿ, ಅದೇ ನಿನಗೆ ಪನಿಷ್ಮೆಂಟ್ ಅಂತ ಆರ್ಡರ್ ಮಾಡ್ದ ಅಧಿರಾಜ್ ವರ್ಮ. ಏನೋ ಬಸ್ಗೆ ಹೊಡಿಬೇಕಾ? ನಾನೇನಾದರೂ ಸ್ಕೂಲ್ಗೆ ಹೋಗೋ ಮಗುವಿನ ಥರ ಕಾಣಿಸ್ತಿದ್ದೀನ ನಿಮಗೆ? ನಾನು ನಿಮ್ಮ ಪನಿಷ್ಮೆಂಟನ್ನು ಆಕ್ಸೆಪ್ಟ್ ಮಾಡಲ್ಲ ಅಂತ ಕೋಪದಿಂದ ಬುಸುಗುಟ್ಟಿದ್ಲು ಆರಾಧ್ಯ. ಇನ್ನೊಂದು ಮಾತು ಮಾತಾಡಿದ್ರೆ ನಿನ್ನ ಕೈಯಿಂದ 1000 ಬಸ್ಗೆ ಹೊಡಿಸ್ತೀನಿ ಅಂತ ಇವಿಲ್ ಸ್ಮೈಲ್ ಬೀರ್ತಾ ಅಧಿರಾಜ್ ವರ್ಮ. ಅಯ್ಯೋ 1000 ಸಾರಿ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ತೇಲಿಸಿದ್ಲು ಆರಾಧ್ಯ.
ಎಸ್ ಅಂತ ಪೊಗರಿನಿಂದ ಅಂದ ಅಧಿರಾಜ್ ವರ್ಮ. ಅಷ್ಟು ಮಾಡಿದ್ರೆ ಇನ್ನು ನಾನು ಯಾವುದಕ್ಕೂ ಇರಲ್ಲ, ನಿಜಕ್ಕೂ ತುಂಬ ಪೆಂಡಿಂಗ್ ವರ್ಕ್ಸ್ ಇವೆ ಅಂತ ಅಳುಮುಂಚಿ ಮುಖದಿಂದ ಅಂದ್ಲು ಆರಾಧ್ಯ. ಏನು ಪರವಾಗಿಲ್ಲ, ಸ್ಟಾರ್ಟ್ ಮಾಡು ಅಂತ ಅವಳ ನಡುವನ್ನು ಗಟ್ಟಿಯಾಗಿ ಗೆಲ್ಲಿದ. ಆಲ್ರೆಡಿ ಪನಿಷ್ಮೆಂಟ್ ಕೊಟ್ಟಿದ್ದೀರಲ್ವಾ, ಇವಾಗಲ್ಲಿ ಯಾಕೆ ಪಿಂಚ್ ಮಾಡಿದ್ರಿ ಅಂತ ಆಕ್ರೋಶದಿಂದ ಕೇಳಿದ್ಲು ಆರಾಧ್ಯ. ಅಷ್ಟೇನಾ, ಇನ್ಯಾರೂ ಇಲ್ವಾ ಅಂತ ರಾಗ ಎಳೆದ್ಲು ಆರಾಧ್ಯ. 1000 ಬಾರಿ ಪನಿಷ್ಮೆಂಟ್ ಇದೆ ಟಕ್ಕನೆ ಅಂದ. ಅಷ್ಟು ಬಾರಿ ಮಾಡಬೇಕಾದ್ರೆ ಎನರ್ಜಿ ಬೇಕು, ಫುಡ್ ತಿಂದ್ಬಿಡ್ತೀನಿ ಅಂತ ಟೇಬಲ್ ಮೇಲಿದ್ದ ಫುಡ್ ಕಡೆ ಆಸೆಯಿಂದ ನೋಡಿದ್ಲು ಆರಾಧ್ಯ. ನೋ ವೇ, ಸ್ಟಾರ್ಟ್ ಮಾಡು, ಈಗಲೇ ತುಂಬ ಲೇಟ್ ಆಗಿದೆ ಅಂತ ಕೋಪದಿಂದ ಅಂದ ಅಧಿರಾಜ್. ಹ್ಞೂ ಅಂತ ಸ್ಟಾರ್ಟ್ ಮಾಡಿ 100 ಬಸ್ಕಿ ಹೊಡೆದು ಆಯಾಸ ಪಡ್ತಾ ಚೇರ್ನಲ್ಲಿ ಕೂತ್ಲು ಆರಾಧ್ಯ. ಇಷ್ಟರಲ್ಲಿ ಪ್ಲೇಟ್ನಲ್ಲಿ ಫುಡ್ ತೊಗೊಂಡು ಬಂದ್ಲು ಸಾವಿತ್ರಿ. ನನಗೆ ತಿನ್ನೋ ಶಕ್ತಿ ಇಲ್ಲ ಸಾವಿತ್ರಿ, ಪ್ಲೀಸ್ ತೊಗೊಂಡು ಹೊರಟೋಗು ಅಂತ ಆಯಾಸ ಪಡ್ತಾ ಹೇಳಿದ್ಲು ಆರಾಧ್ಯ. ಫುಡ್ ತಿಂದಿದ್ರೆ ಮತ್ತೆ ಅರ್ಧ ಗಂಟೆ ಕಾಲ ಗೋಡೆ ಕುರ್ಚಿ ಹಾಕಬೇಕು ಅಂತ ಸೀರಿಯಸ್ ಆಗಿ ಅಂದ ಅಧಿರಾಜ್ ವರ್ಮ. ಅಮ್ಮಮ್ಮಮ್ಮೋ ಅಂತ ಅಧಿರಾಜ್ ವರ್ಮನನ್ನು ಯಾವುದೋ ರಾಕ್ಷಸನ ನೋಡ್ದ ಹಾಗೆ ನೋಡ್ತಾ ನಡಗ್ ಹೋದ್ಲು ಆರಾಧ್ಯ. ಆ ಮಾತಿಗೆ ಶಾಕ್ನಿಂದ ಬಾಯಿ ತೆರ್ಕೊಂಡು ನೋಡ್ತಿದ್ದಾಳೆ ಆರಾಧ್ಯ. ಪ್ರತಿಯೊಂದಕ್ಕೆ ಯಾಕೆ ಅಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತೀಯಾ ಅಂತ ಬೇಸತ್ತ ಅಧಿರಾಜ್ ವರ್ಮ. ನಾನು ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಿದ್ದೀನಿ, ನಿಮ್ಮ ಮಾತುಗಳೇ ಹಾಗಿವೆ. ನೀವು ಕಳೆದ ಜನ್ಮದಲ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರಿ ಅನಿಸುತ್ತೆ, ಅದಕ್ಕೆ ಇಂಥ ಪನಿಷ್ಮೆಂಟ್ ಕೊಡ್ತಿದ್ದೀರಿ ಅಂತ ಅವನ ಕಡೆ ಕೋಪದಿಂದ ನೋಡ್ತಾ ಆಕ್ರೋಶದಿಂದ ಅಂದ್ಲು ಆರಾಧ್ಯ. ಓಹೋ, ಆಗ ವಿಷಯ ಮತ್ತೆ ಹೇಳಬಾರ್ದೆ, ಪನಿಷ್ಮೆಂಟ್ ಹಳೇದಾಗಿವೆ ಅಂತ ಫೀಲ್ ಆಗ್ತಿದ್ಯಾ, ನಿನಗೋಸ್ಕರ ಹೊಸ ಪನಿಷ್ಮೆಂಟ್ ಸರ್ಚ್ ಮಾಡ್ತೀನಿ ಅಂತ ವಾರ್ನಿಂಗ್ ಟೋನ್ನಲ್ಲೇ ಅಂದ ಅಧಿರಾಜ್ ವರ್ಮ. ಮಮ್ಮಿ, ನಾನು ನಿಜಕ್ಕೂ ನಿಮ್ಮ ಮುಂದೆ ಕಾಣಿಸಿದ್ರೆ ತಾನೇ ನನಗೆ ಈ ಪನಿಷ್ಮೆಂಟ್ ಎಲ್ಲ ಕೊಡೋದು, ನಾನು ನನ್ನ ರೂಮ್ ಹೊರಟು ಹೋಗ್ತೀನಿ ಅಂತ ಫಾಸ್ಟಾಗಿ ಮೇಲೆ ಓಡಿ ಹೋದ್ಲು ಆರಾಧ್ಯ. ಅವಳು ಹಾಗೆ ಹೋಗೋದನ್ನು ನೋಡಿ ಅಯ್ಯೋ ಸರ್, ಮೇಡಮ್ ಡಿನ್ನರ್ ಮಾಡಲಿಲ್ಲ ಅಂತ ಕಂಗಾಲಾಗಿ ಅಂದ್ಲು ಸಾವಿತ್ರಿ. ನೋ ಪ್ರಾಬ್ಲಮ್, ಇಷ್ಟರಲ್ಲಿ ಕೆಳಗೆ ಬರಲ್ಲ, ನೀನೇ ರೂಮ್ ತೊಗೊಂಡು ಹೋಗ್ಕೊಡು ಅಂತ ಅಧಿರಾಜ್ ವರ್ಮ. ಓಕೆ ಸರ್ ಅಂತ ಅಧಿರಾಜ್ ವರ್ಮಗೆ ವಿನಯದಿಂದ ಹೇಳಿ ಫುಡ್ ಪ್ಲೇಟ್ ತೊಗೊಂಡು ಆರಾಧ್ಯಳ ರೂಮ್ ಡೋರ್ ನಾಕ್ ಮಾಡಿದ್ಲು ಸಾವಿತ್ರಿ. ಯಾರು ಅಂತ ಒಳಗಿನಿಂದಲೇ ಗಟ್ಟಿಯಾಗಿ ಕಿರ್ಚಿದ್ಲು ಆರಾಧ್ಯ. ನಾನು ಮೇಡಮ್ ಸಾವಿತ್ರಿ, ನಿಮಗೋಸ್ಕರ ಡಿನ್ನರ್ ತಂದಿದ್ದೀನಿ, ಡೋರ್ ಓಪನ್ ಮಾಡಿ ಅಂತ ಕೇಳಿದ್ಲು ಸಾವಿತ್ರಿ. ಅವಳ ಮಾತುಗಳನ್ನ ಕೇಳಿದ ಆರಾಧ್ಯ ಫಾಸ್ಟಾಗಿ ಬೆಡ್ ಮೇಲಿಂದ ಕೆಳಗಿಳಿದು ಓಡಿ ಹೋಗಿ ಡೋರ್ ಓಪನ್ ಮಾಡಿದ್ಲು. ಸಾವಿತ್ರಿ ಒಳಗಡೆ ಬರುತ್ತಲೇ ಅವಳ ಕೈಯಲ್ಲಿದ್ದ ಪ್ಲೇಟ್ ಕಸಿದ್ಕೊಂಡು ಬೆಡ್ ಮೇಲೆ ಕೂತು ತಿನ್ನೋದಕ್ಕೆ ಶುರು ಮಾಡಿದ್ಲು ಆರಾಧ್ಯ. ಇಷ್ಟೊಂದು ಹಸಿಬಿಟ್ಕೊಂಡು ಯಾಕೆ ಮೇಡಮ್ ಅಷ್ಟೊಂದು ಆ ರೀತಿ ಮಾಡ್ತೀರಿ, ತಿಂಡಿ ಬಿಟ್ಟು ಏನು ಸಾಧಿಸ್ತೀರಿ ಅಂತ ಮನಸ್ಸಿನಲ್ಲಿ ಮಾತಾಡಿಕೊಂಡ್ಲು ಸಾವಿತ್ರಿ. ಅವಳು ತಿನ್ನೋದು ಪೂರ್ತಿ ಆದ ನಂತರ ಖಾಲಿ ಪ್ಲೇಟ್ ತೊಗೊಂಡು ಕೆಳಗೆ ಹೋದ್ಲು. ಇನ್ನೂ ಹಸಿವು ನೋವು ಶಾಂತವಾಗಿದ್ದರಿಂದ ಸ್ವಲ್ಪ ಬುಕ್ಸ್ ತೊಗೊಂಡು ಓದ್ಕೊಳ್ತಿದ್ದ ಆರಾಧ್ಯಳಿಗೆ ಆ ದಿನ ತಾನು ಮಾಡಿದ ಶಾಪಿಂಗ್ ಲಿಂಕ್ಸ್ ಎಲ್ಲ ಕಾಣಿಸಿದ್ವು. ಅವೆಲ್ಲವನ್ನು ಕೈಗೆ ತೊಗೊಂಡು ಹಬ್ಬ ಇಷ್ಟೊಂದು ಬಿಲ್ಸ್ ಇವೆ, ಏನಿದು, ಎಷ್ಟು ಶಾಪಿಂಗ್ ಮಾಡಿದ್ದೀನಿ ಅವೆಲ್ಲವನ್ನು ತೊಗೊಂಡು ಕ್ಯಾಲ್ಕುಲೇಟರ್ ಮಾಡಿದ ಆರಾಧ್ಯ ಶಾಕ್ ಆಗೋದ್ಲು. ಮತ್ತು 3,40,000 ಒಂದೇ ಬಾರಿಗೆ. ಹೆದರಿ ನೋಡ್ತಾ, ನಾನಾ ಇಷ್ಟೊಂದು ಶಾಪಿಂಗ್ ಮಾಡಿದ್ದು, ಅಮ್ಮ ನಾನೇನಾ ದೇವರೇ, ಈಗಲೂ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ಕೊಳ್ತಾ ಇನ್ನೊಂದು 4 ಟೈಮ್ಸ್ ಕೌಂಟ್ ಮಾಡಿದ್ಲು. ಪ್ರತಿ ಬಾರಿ ಸೇಮ್ ಟೋಟಲ್ ಬರೋದ್ರಿಂದ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದೆ, ಅವನ ಹೆಂಡತಿಯಲ್ಲ ಅನ್ನತ್ಲೆ ಕಾರ್ಡ್ ಕೊಟ್ಟ ತಕ್ಷಣ ಇಷ್ಟೊಂದು ದುಡ್ಡು ಖರ್ಚು, ನನ್ನ ಬಗ್ಗೆ ಅಧಿರಾಜ್ ವರ್ಮ ಅವರು ಏನು ಅಂದ್ಕೊಳ್ತಾರೋ ಅಂತ ಅಂದ್ಕೊಂಡ್ಳು. ಸ್ವಲ್ಪ ಹೊತ್ತಿನ ನಂತರ ಏನಾದರೂ ಆಗಲಿ ಅಂತ ಅದೇ ಅಂದ್ಕೊಂಡು ಆ ಬೆಲ್ಸ್ ಹಿಡ್ಕೊಂಡು ಅಧಿರಾಜ್ ವರ್ಮ ರೂಮ್ ಒಳಗೆ ಹೋದ್ಲು ಆರಾಧ್ಯ. ಲ್ಯಾಪ್ಟಾಪ್ನಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದ ಅಧಿರಾಜ್ ವರ್ಮ ಗುಡುಗಿಲ್ಲದ ಸಿಡಿಲಿನಂತೆ ತನ್ನ ಮುಂದೆ ಕ್ವಶ್ಚನ್ ಮಾರ್ಕಾಗಿ ನಿಂತಿರೋ ಆರಾಧ್ಯಳನ್ನು ನೋಡ್ತಾ, ಏನು ಹೀಗೆ ಬಂದಿದೆಯಾ ಅಂತ ಕೇಳ್ದ. ನೋಡಿ ಇಲ್ಲಿ ಅನ್ನುತ್ತಾ ತನ್ನ ಕೈಯಲ್ಲಿದ್ದ ಬಿಲ್ಸ್ ಎಲ್ಲವನ್ನ ತೋರಿಸಿದ್ಲು ಆರಾಧ್ಯ. ಸರಿ ಅಂತಂದ. ಅದೇನು, ಏನು ಕೇಳಲ್ವಾ ಅಂತ ಅಯೋಮಯವಾಗಿ ಕೇಳಿದ್ಲು ಆರಾಧ್ಯ. ನಮ್ಮ ಹುಡುಗಿ ಕೇಳಿದ ಪ್ರಶ್ನೆಗೆ ಪಾಪ ನಮ್ಮ ಡೆವಿಲ್ ಏನಂತ ಆನ್ಸರ್ ಮಾಡ್ತಾನೆ ನೋಡೋಣ.